ನಾವು ಸಂಗೀತ ಹಾಡ್ಬೇಕಾದ್ರೆ ನೀನು ರಾಜ ಸಿಕ್ಕೊಂಡು ಮೂಗಿನಕ್ಕೆ ಇದೇ ವಯಸ್ಸಿನಾಗ ನಾನು ನಿನ್ನ ಬೆಲ್ಲ ಕೊಡ್ಕೊಂಡು ನೀನು ಮುಂದೆ ಹೋಗ್ಬೇಕು. ಅದು ಇದು ನಿನಗೂ ವಯಸ್ಸಾಗಿ ಬಾಯ ಮಾಡಿದ್ದರಿಂದ ನೀನು ಕಟ್ಟಿನ ಮಾಡ್ಬೇಕು. ನಾನು ಗಾಡಿ ಮಾಡ್ಕೊಂಡು ಕೈಯಾಗ ಬಡಿಬಿಟ್ಕೊಂಡು ಹೇಗೆ ಆಗತ್ತಾನಲ್ಲ ಮಗದ ಏನು ಅದು ಮಾಡೋದ್ನ ಮಾಡಿ ಹೀಗೆ ಸೀಸನ್ ಇದ್ದಾಗ ತೊಡ್ಕೊಂಡ್ಬಿಡ್ಬೇಕು. ಅಂದ್ರೆ ದೇವರ ಫಲ ಪ್ರತಿಫಲ ಎರಡೂ ಕೊಡ್ತಾನೆ. ಆಮೇಲೆ ಫಲ ಪ್ರತಿಫಲ ಕೊಡಂಗೆ ನಾವು ಕರ್ಕೊಂಡ್ಬಿಡ್ತಾನೆ. ಕಾಯಿಲೆ ಉದ್ಯೋಗ ಮಾಡ್ಬಿಟ್ಟಿರ್ತಾರೆ. ಯಾರು ನನಗೆ ಆಗೋದು ನಿಂಬಿಕಾಯಿ ಮೆಣಸಿಕಾಯಿ ಕೊಟ್ಟು ಮಾಡಿಸ್ಬಿಡ್ತಾರೆ. ನಾ ಯಾವ ಉದ್ಯೋಗ ಮಾಡಕ್ಕೆ ಹೋದ್ರೆ ಬರೀ ಕಾಲ್ಮೇಲೆ ಹೊಡಿತಾರೆ. ನಮ್ಮ ದೋಸ್ತಿಗೆ ಹೇಳಿದ್ರೆ ನೋಡಪ್ಪ ನಮಗೂ ವಯಸ್ಸದು ಯಾವ್ದಾದ್ರು ನೌಕರಿ ಮಾಡ್ತಾನೆ. ನಮ್ಮ ದೋಸ್ತಿ ಈ ದೇಶದಾಗ ಹೇಳ್ಕೊಂಡು ನೀನು ನೌಕರಿ ಸಿಗಂಗಿಲ್ಲ, ಹೊರದೇಶಕ್ಕೆ ಕರ್ಕೊಂಡ್ಬೇಕಂದ್ರೆ ಚಿನ್ನ ಕರ್ಕೊಂಡು ಹೇಳಿದ್ದೇವೆ. ಒಂದು ತಿಂಗಳಿಗೆ 35,000 ರೂಪಾಯಿ ಪೇಮೆಂಟ್ ಮಾತಾಡಿದ್ರೆ ನೀವು ಸಾಕು. 2 ದಿವಸ ಗೊಬ್ಬರ ಹೋದಾಗ ಕಟ್ಕೊಂಡು 3ನೇ ದಿವಸ ಮೈ ತೊಳ್ಕೊಬೇಕಾದ್ರೆ ವಿಚಾರ ಹೋಗಿ ಹೇಳಿದೆ, ಸರ್ 2 ದಿವಸ ನಾನು ನೌಕರಿ ಮಾಡಿದ್ದಿಲ್ಲ, ಯಾವ ನೌಕರಿ ಮಾಡಿದೆ ಸರ್? ಗೊಬ್ಬರ ಹೋದಾಗ ಕಟ್ಟಿದ್ರಲ್ಲ, ಯಾವ ಗೊಬ್ಬರ ಇದೆ ನೀ ತಿಳ್ಕೊಂಡು ಅದು ಹೆಂಡಿ ಗೊಬ್ಬರ ಕುಂಡಿ ಗೊಬ್ಬರ ಬರೀ ಮೈ ತೊಳ್ಕೊಂಡು ಸಾಧಾರಣ ಆಗಬೇಕು. ಅದಕ್ಕಾಗಿ ಕೆಲಸದ ನಮ್ಮಲ್ಲಿ ಯಾರು ಕೆಲಸ ಕೊಡ್ಸಂದೆ ಫೈನಾನ್ಸ್ ಕಂಪ್ನಿ ಕೆಲಸ ಕೊಡಿಸಿದ್ದಾರೆ. ಏನು ಮಾಡಿ
ದಿವ್ಸ ನಾನು ಜ್ವರ ಬಂದಿದ್ದು ರಿಪೋರ್ಟ್ ಕೊಟ್ಟು ಹಾಕಿದ್ದೆ. ಒಂದು 15 ದಿನ ಬಿಟ್ಟು ಮಾಯಿ ಕೊಟ್ಟು ಜನ ಕೊಟ್ಟು ಹಾಕಿದ್ದೆ. 15 ದಿನ ಬಿಟ್ಟು ಅವಳು ಚೋಳ್ತಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದ ಸಮಸ್ಯೆ ನಾನು ಕಾಲ್ಮಂತ್ರ ಬೆಳೆಸಿದ್ದೆ. ಭಾಳ ಚೆನ್ನಾಗಿ ಪಗಾರ ಎಷ್ಟು ಮಾಡಿದ್ರೆ ಸರ್ ಚಪ್ಪಲ್ ಬಾಯಿ ಹಾಕ್ಬಿಟ್ಟು ನೆಟ್ಟಾಗ ಕರೆದಿದ್ರು. ಚಪ್ಪಲ್ ಬಾಯಿ ಕಟ್ಟಿ ಬೇಕಾಗಿಲ್ಲ. ಮಳೆಗಾಲದಿಂದ ಬಿಸಿ ತುಳು ಬಾಯಿ 15 ದಿನ ಬಾಯಿ ಸೇಮ್ ಯಾವ್ದು ಪೈನಾಪಲ್ ಕೇಕ್ ಆದಂಗಿಲ್ಲ. ಈಗ ಮದುವೆ ಆಗ್ತಿಲ್ಲ ಚಕ್ಕಿದ್ದವ ಮದುವೆ ಆಗೋಲ್ಲ ನಿಮ್ಮ ರೈತರ ಮಕ್ಕಳಿಗೆ ಪಾಪ ಮಾಡಿ ಒಂದು ನೆನಪಿಟ್ಕೊಳ್ಳಿ. ಹತ್ತಿಗನ್ನ ಹಾಕಿದ್ರು ಒಬ್ಬ ರೈತರ ಮಕ್ಕಳು ನಿಮ್ಮ ಗಾಂಡಿಗಳು ಕೋಟಿ ಗಂಟೆ ಪಗಾರ ತಂದು ರೊಕ್ಕ ತಿನ್ನಕ್ ಬರಂಗಿಲ್ಲ. ರೈತರ ಮಕ್ಕಳು ಬೆಳೆದ ಅನ್ನನ ತಿನ್ಬೇಕು ನೆನಪು ತಗೋರಿ. ನೀವು ನೋಡಿ ಪ್ರಪಂಚದಾಗ ಯಾರಿಗೆ ಕಿಮ್ಮತ್ ಕೊಡ್ತಿಲ್ಲ ಬಿಡ್ತಿಲ್ಲ ಗೊತ್ತಿಲ್ಲ. ಒಂದು ರೈತ ಕಿಮ್ಮತ್ ಕೊಡೋರು ಕಣೀರಿ, ಸೈನಿಕ ಕಿಮ್ಮತ್ ಕೊಡೋದು ಕಣೀರಿ. ಅವ್ರ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ಹತ್ತಿ ಕಿತ್ತು ಬರ್ದೋಗಿತ್ತ ಬಾಯಾಗ ಕಿಚನ್ ತಂದೆ ಅಡಿಗೆ ಮಾಡ್ತಾರೆ ಅಲ್ಲೇ ಮಕ್ಕಳು ತೊಂದರೆ ಇಲ್ಲ. ಒಳಗೆ ಎಸಿ ಬೀಚಿ ಓಸಿ ಎಲ್ಲ ಈ ಎಸಿ ಓಸಿ ಐತಿ ಬೀಚಿ ಬೇಕಾದ ಇದು ಔಟ್ಡೋರ್. ಇದು ಯಾವುದು ಇಂಡೋರ್. ನಮ್ಮ ಪಾಪಿಗೆ ಅದನ್ನು ಹೆಸರನ್ನ ಇಂಡೋರ್ ಗೊತ್ತಾಗ ಇದು ಇಂಡೋರ್ ನೋಡಿದ್ದು. ನನಗೆ ಗೊತ್ತಿಲ್ಲ ಅವಾಗ ವಿದ್ಯಾಲಯ ಮಾಡ್ತಿಲ್ವ ಏನು ಮಾಡಲಿ. ಮೊನ್ನೆ ಸಲ ಬುಕ್ ಮಾಡಿದ್ರು 5 ದಿನ ಕಲೆಕ್ಷನ್ ಮಾಡಿದ್ರು. ಮತ್ತೆ ಸಲ ಕಳಿಸಲ್ಲ. ಈ ಸಲ ಈ ಬೇರ್ಗೋಸ್ಕರ ಏನ್ ಮಾಡಲಿ, ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಾರ, ಪ್ರೀತಿಗೋಸ್ಕರ ಗೋಲ್ ಗುಂಬಜ್ ಕಟ್ಟಾರ. ನೀವು ಅಂದ್ರೆ ನೋಡ್ತೀರಾ, ಮುಂದ್ಯಾರು ಕಟ್ಟಿರಬಾರ್ದು ಹಿಂದ್ಯಾರು ಕಟ್ಟಂಗಿಲ್ಲ. ನಿನಗೋಸ್ಕರ ಈ ಊರಾಗ 4 ಪಾಯ್ಕಾನಿ ಕಟ್ಟಿಸ್ತೇನೆ. 4 ಮಂದಿಗೆ ಉಪಯೋಗ ಆಗ್ಬೇಕು. ನಾವು ತಾಜ್ ಮಹಲ್ ಗೋಲ್ ಗುಂಬಜ್ ಕಟ್ಟಾರ, ಯಾರಿಗೂ ಉಪಯೋಗ ಪಾಯ್ಕಾನಿ ಕಟ್ಟಿಬಿಟ್ಟು 4 ಮಂದಿ ಕೂತಾರ. ಕೀರ್ತಿಗಿರು ಅಷ್ಟು ನಾಲೆಜ್ ಏನ್ ಅಳಗಲಾಗೈತೆ. ಈಗ ಸಾಯಿಲ್ಲ, ಇನ್ನೊಂದು ತಾಸಿಗೆ ಸಾಯಿಲ್ಲ. ಅನ್ನಕ್ಕೆ 4 ಮಂದಿ 10 ಎಲ್ಲ ಹುಚ್ಚಿಡಿ ಕೈ ಬಿಟ್ಟಾಳೆ. ನಂತರ ದಾಡ್ಸಿದಿ ಕರ್ಕೊಂಡು ಊರಾಗ ಹುಡುಗರಿಗೆ ಏನು ಕಡಿಮೆ ಅದಾವ. ಊರಾಗ ಜಾತ್ರೆಗೆ ಯಾವ ಚಂದ ಇದ್ದನ್ನು